ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತಿ ಶ್ರೇಯಸ್. ನಾನು ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ದಾವಣಗೆರೆ ಉತ್ತರ ವಲಯ. ಈ ಒಂದು ವಲಯದ ಶ್ರೀ ಮರುಸಿದ್ದೇಶ್ವರ ಪ್ರೌಢಶಾಲೆ ಆನಗೋಡು ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಜೀವಶಾಸ್ತ್ರ ಭಾಗದ ಅಂಗಾಂಶಗಳು ಅಧ್ಯಾಯದ ಬಗ್ಗೆ ಚರ್ಚಿಸೋಣ. ನಮಗೆಲ್ಲ ಗೊತ್ತಿದೆ, ಎಲ್ಲ ಜೀವಿಗಳು ಜೀವಕೋಶಗಳಿಂದ ಆಗಿವೆ. ಎಲ್ಲ ಜೀವಿಗಳು ಜೀವಕೋಶಗಳಿಂದ ಆಗಿವೆ. ಹಾಗಾದರೆ ಈ ಜೀವಿಗಳಲ್ಲಿ ಮತ್ತೆ ನಾವು ಏಕಕೋಶ ಜೀವಿಗಳು ಹಾಗೂ ಬಹುಕೋಶ ಜೀವಿಗಳು ಎಂದು ನಾವು ಮತ್ತೆ ವಿಭಾಗಿಸುತ್ತೇವೆ. ಏಕಕೋಶ ಜೀವಿಗಳು ಎಂದರೆ ಒಂದೇ ಒಂದು ಕೋಶದಿಂದ ಆಗಿರುವಂಥ ಜೀವಿಗಳಿಗೆ ಏನಂತ ಕರೀತೇವೆ? ಏಕಕೋಶ ಜೀವಿಗಳು. ಏಕ ಅಂದರೆ ಒಂದು, ಕೋಶದಿಂದ ಆಗಿರುವಂಥ ಜೀವಿಗಳಿಗೆ ಏಕಕೋಶ ಜೀವಿಗಳು. ಮಕ್ಕಳೇ, ನೀವೆಲ್ಲರೂ ನೋಡಿದ್ದೀರಾ? ಖಂಡಿತ ಇಲ್ಲ. ನಮ್ಮ ಮರಿ ಕಣ್ಣಿಗೆ ಕಾಣದ ಅತಿ ಸಣ್ಣ ಜೀವಿಗಳಿಗೆ ನಾವೇನಂತ ಕರಿತೇವೆ? ಸೂಕ್ಷ್ಮ ಜೀವಿಗಳು ಅಂತ ಕರಿತೇವೆ. ಅಂದ್ರೆ ಯಾಕೆ ನಾವು ಕಣ್ಣಿಗೆ ಕಾಣದ ಅಂತ ಕರಿತಾ ಇದ್ದೀವಿ ಅಂದ್ರೆ, ಅವು ಒಂದೇ ಒಂದು ಕೋಶದಿಂದ ಆಗಿವೆ. ಅಂದ್ರೆ ಒಂದು ಕೋಶ ಅಂದ್ರೆ ನಮ್ಮ ಮರಿ ಕಣ್ಣಿಗೆ ಕಾಣದೇ ಇರುವಷ್ಟು ಸಣ್ಣದಾದಂತಹ ರಚನೆ ಹೊಂದಿದೆ. ಅಂತಹ ಕೋಶಗಳಿಗೆ ನಾವು ಏಕಕೋಶ ಜೀವಿಗಳು ಎನ್ನುತ್ತೇವೆ. ಉದಾಹರಣೆ ಹೇಳ್ತೀರಾ ಅಂತದ್ದು ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೀರಾ? ಹೇಳ್ತೀರಾ? ವೆರಿ ಗುಡ್. ಯಾರದು? ಏನಪ್ಪ? ಅಮೀಬಾ, ಎಂಟಮೀಬಾ, ಪ್ಯಾರಾಮಿಸಿಯಂ, ಯುಗ್ಲಿನ. ಗೊತ್ತಾಯ್ತಲ್ಲ? ಇವೆಲ್ಲವೂ ಕೂಡ ನಾವು ಏಕಕೋಶ ಜೀವಿಗಳು ಎಂದು ಕರೆಯುತ್ತೇವೆ. ನಮಗೆ ಬಹುದು ಹಿಂದೆ ಇಷ್ಟೊಂದು ನಾವು ವಿಜ್ಞಾನ ಬಗ್ಗೆ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಜೀವಿಗಳು ಅಂದರೆ ನಮಗೆ ನಮ್ಮ ಸುತ್ತಮುತ್ತಲಿರುವಂಥ ಜೀವಿಸ್ತಾ ಇರುವಂಥ ಪ್ರಾಣಿ, ಮನುಷ್ಯ, ಜೀವಿಗಳು ಹಾಗೂ ನಂತರ ನಮಗೆ ಜಗದೀಶ್ ಚಂದ್ರ ಬೋಸ್ ಹೇಳಿದಂಥ ಸಸ್ಯಗಳು ಕೂಡ ಜೀವಿಗಳು ಅಂತ ಹೇಳಿದ್ವಿ. ಆಗ ನಮಗೆ ಬರ್ತಾ ಇರುವಂಥ ಅನೇಕ ರೋಗಗಳಿಗೆ ಕಾರಣ ಗೊತ್ತಿಲ್ಲದೇನೆ ನಾವೇನು ಮಾಡ್ತಾ ಇದ್ವಿ? ಯಾವ್ಯಾವುದೋ ದೇವರ ಹಬ್ಬಗಳು, ದೇವರಿಗೆ ಹರಿಕೆ, ಬಲಿಗಳನ್ನು ಕೊಡ್ತಾ ಇದ್ವಿ. ಅಥವಾ ಅವೆಲ್ಲ ನಾವು ಅನ್ನೋದನ್ನೆಲ್ಲ ಮಹಾಮಾರಿ ಅಂತ ಕರೀತಾ ಇದ್ವಿ. ಆನಂತರ ನಾವು ವಿಜ್ಞಾನ ಬೆಳೆದಂತೆ ಗೊತ್ತಾಯಿತು, ನಮಗೆ ಕಾಯಿಲೆಗಳು ಬರಲಿಕ್ಕೆ ಕಾರಣ ಯಾವುದೋ ಸೂಕ್ಷ್ಮಾಣು ಜೀವಿಗಳು ಅನ್ನೋದ್ರ ಬಗ್ಗೆ ನಮಗೆ ವಿಜ್ಞಾನ ತಿಳಿಸ್ಕೊಡ್ತಾರೆ. ನಂತರ ನಮಗೆ ಈ ಸೂಕ್ಷ್ಮಾಣು ಜೀವಿಗಳು ಹೇಗೆಲ್ಲ ಹರಡುತ್ತೆ, ನಮಗೆ ಒಬ್ಬರಿಂದ ಒಬ್ಬರಿಗೆ ಹೇಗೆ ಬರುತ್ತೆ, ಕಾಯಿಲೆ ಲಕ್ಷಣ, ಅದರ ಹತೋಟಿ ಕ್ರಮಗಳು, ಇದು ವಿಜ್ಞಾನ ಬೆಳೆದಂತೆ ಇವತ್ತೆಲ್ಲ ನಾವು ತಿಳ್ಕೊಳ್ತಾ ಇದ್ದೇವೆ. ಇವತ್ತೂ ಕೂಡ ನಾವು ಇವತ್ತಿನ ಮಟ್ಟಿಗೆ ನಾವು ಭಯಾನಕ ರೋಗ ಅಥವಾ ಮಾರಕ ಅಂತ ಏನು ಕೋವಿಡ್-19 ಅಂತ ಹೇಳ್ತಾ ಇದ್ದಾರೆ, ಈ ಒಂದು ವೈರಸ್ ನಮಗೆ ಹೊಸ ವೈರಸ್ಸು. ಇದು ಈಗ ಎಲ್ಲರಿಗೂ ಕೂಡ ಇಡೀ ಜಗತ್ತಲ್ಲಿ ತೊಂದರೆಗೊಳಿಸ್ತಾ ಇರುವಂಥ ಒಂದು ವೈರಸ್. ನಾವು ಇದನ್ನೇ ಕೋವಿಡ್ ಅಂತ ಕರಿತಾ ಇದ್ದೇವೆ. ನಾವೇನೀಗ ಕರೋನಾ ರೋಗ ಇವೆಲ್ಲ ಕೂಡ ನಮಗೆ ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಾ ಇದೆ. ಹಾಗಿದ್ಮೇಲೆ ನಾವು ಈ ಥರ ಒಂದು ಕೋಶದಿಂದ ಆಗಿರುವಂಥ ಜೀವಿಗಳಿಗೆ ಏನಂತ ಕರಿತೇವೆ? ಏಕಕೋಶ ಜೀವಿಗಳು, ಅಮೀಬಾ. ಹಾಗಾದ್ರೆ ನಮ್ಮ ಕಣ್ಣು ಕಾಣ್ತಾ ಇರುವಂಥ ಜೀವಿಗಳೆಲ್ಲ ಯಾವ ಥರ ಜೀವಿಗಳು? ಎಲ್ಲ ನಮ್ಮ ಸುತ್ತಮುತ್ತ ಇರುವಂಥ ಪ್ರಾಣಿ, ಮರ, ಪಕ್ಷಿ, ಮೀನು ಎಲ್ಲವೂ ಕೂಡ ನಾವು ಮನುಷ್ಯ, ನಾವೆಲ್ಲರೂ ಕೂಡ ಬಹುಕೋಶ ಜೀವಿಗಳು. ನಮ್ಮಲ್ಲಿ ಕೋಟ್ಯಾಂತರ ಜೀವಿಗಳಿವೆ. ಏಕಕೋಶವೂ ಕೂಡ ಒಂದು ಜೀವನ ಕ್ರಿಯೆಗಳು ನಡೀತಾ ಇದೆ. ನಮ್ಮಲ್ಲಿ ಬಹುಕೋಶ ಜೀವಿಗಳು ಕೂಡ ಅನೇಕ ಕ್ರಿಯೆಗಳು ನಡೀತಾ ಇದೆ. ಏಕಕೋಶವೂ ಜೀವಿಸ್ತಾ ಇದೆ, ನಾವು ಕೂಡ ಜೀವಿಸ್ತಾ ಇದ್ದೇವೆ. ಹಾಗಿದ್ದರೆ ಎಲ್ಲ ಕ್ರಿಯೆಗಳು ಏಕಕೋಶ ಜೀವಿ ಹೇಗೆ ಕಾರ್ಯನಿರ್ವಹಿಸುತ್ತೆ? ಒಂದೇ ಕೋಶ ಎಲ್ಲ ರೀತಿಯಂಥ ಕ್ರಿಯೆಗಳನ್ನು ನಿರ್ವಹಿಸುತ್ತೆ. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ, ತುಂಬ ಚೆನ್ನಾಗಿದೆ. ಉದಾಹರಣೆ, ನೀವು ನಿಮ್ಮ ಈ ಹೈವೇ ಪಕ್ಕ ಇರುವಂಥ ಯಾವುದೋ ಒಂದು ಪೆಟ್ಟಿಗೆಯಲ್ಲಿ ಒಂದು ಟೀ ಸ್ಟಾಲ್ ನೋಡಿದ್ದೀರಾ? ಇದೆಲ್ಲ ಈ ಟೀ ಸ್ಟಾಲಲ್ಲಿ ಒಂದು ಪೆಟ್ಟಿಗೆ ಅಂಗಡಿಯಿಂದ ಒಬ್ಬ ಟೀ ಸ್ಟಾಲ್ ಎಷ್ಟು ಜನ ಇರ್ತಾರೆ? ಒಬ್ಬರು ಇರ್ತಾರೆ. ಆ ಎಲ್ಲ
ರೆಸ್ಪಾನ್ಸಿಬಿಲಿಟಿ. ಏನೇನು ಕರ್ತವ್ಯ? ಯಾರಾದರೂ ಬಂದರೆ ಅವನೇ ಆರ್ಡರ್ ತಗೋಬೇಕು. ಏನು ಬೇಕು ಟೀಕ್ ಮಾಡಬೇಕು ಅಂದರೆ, ಮತ್ತೆ ಕುಕಿಂಗ್ ಕೆಲಸ, ಮಟನ್ ಕೆಲಸ ಅವನೇ ಮಾಡಬೇಕು, ಅವನೇ ಟೀನ ಮಾಡಬೇಕು. ಇದು ಒಬ್ಬ ಕುಕ್ ಮಾಡುವಂಥ ಕೆಲಸ ಆಯಿತು. ನೆಕ್ಸ್ಟು ಆ ಟೀನ ಕೊಡೋರು ಯಾರು? ಅವನೇ. ಅಂದರೆ ಸರ್ವ್ ಮಾಡೋ ಕೆಲಸ ಕೂಡ ಅವನೇ. ನಂತರ ಅದಾದ ನಂತರ ಅದನ್ನು ಕ್ಲೀನ್ ಮಾಡೋ ಕೆಲಸ, ಲೋಟ ಅಥವಾ ತೆಗೆದಿಡೋದು ಯಾರು? ಅವನೇ ಒಬ್ಬ ಮಾಡಬೇಕು. ನಂತರ ಹಣವನ್ನು ಪಾವತಿಸಿ ಮಾಡಿಕೊಳ್ಳೋದು ಕೂಡ ಯಾರು? ಅವನೇ. ಕ್ಯಾಶಿಯರ್ ಕೆಲಸನೂ ಅವನೇ. ಅಂದರೆ ಒಬ್ಬ ಮನುಷ್ಯ ಈ ರೀತಿ ಅನೇಕ ಕೆಲಸಗಳನ್ನು ಒಬ್ಬನೇ ನಿರ್ವಹಿಸ್ತಾ ಇರ್ತಾನೆ. ಹಾಗಿದ್ರೆ ಬಹುಕೋಶ ಜೀವಿಗಳ ಕೆಲಸ ಹೇಗಿರ್ತ ನೋಡೋಣ. ಅಂದರೆ ಯಾವುದಕ್ಕೆ ನಾವು ಹೋಲಿಕೆ ಮಾಡೋಣ? ಈ ಒಂದು ಅಪೂರ್ವ ಹೋಟೆಲ್ ಅಂತ ಇದೆ ದಾವಣಗೆರೆ ಹೈವೇಲಿ, ಅಂತ ಕಡೆ ಹೋದ್ರೆ ನೀವು, ಅಥವಾ ದೊಡ್ಡ ಹೋಟೆಲ್ಗೆ ಹೋದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ ಗಮನಿಸಿದ್ದೀರಾ? ವೆರಿ ಗುಡ್. ಫಸ್ಟ್ ಅಲ್ಲಿ ಕೌಂಟರ್ ಇರುತ್ತೆ, ನಿಮ್ಗೆ ಏನು ತಿಂದಿಬೇಕು ಅಂತ ಹೋದ್ರಲ್ಲಿ ದುಡ್ಡಿ ಕ್ಯಾಶಿಯರ್ ಇರ್ತಾರೆ, ದುಡ್ಡು ಇಸ್ಕೊಂಡು ಟೋಕನ್ ಕೊಡೋರು ಇರ್ತಾರೆ. ನೀವು ಹೋಗಿ ಆರ್ಡರ್ ಕೊಟ್ಟರೆ ಅಲ್ಲಿ ಸಪ್ಲೈ ಮಾಡೋರು ಇರ್ತಾನೆ, ಅಲ್ಲಿ ಕುಕ್ ಮಾಡೋನು, ಅಲ್ಲಿ ಮಾಡುವಂಥವ್ನ ಅಡುಗೆ ಮಾಡೋನೇ ಬೇರೆ ಇರ್ತಾನೆ. ನಾವು ತಿಂಡಿ ತಿಂದ ನಂತರ ಪ್ಲೇಟನ್ನು ತಗೊಂಡೋಗಿ ಕ್ಲೀನ್ ಮಾಡೋನೇ ಬೇರೆ ಇರ್ತಾನೆ. ಈ ರೀತಿ ಬೇರೆ ಬೇರೆ ಕಾರ್ಯದ ಹಂಚಿಕೆ ಆ ದೊಡ್ಡ ಹೋಟೆಲಲ್ಲಿದೆ. ಇದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಏನು ಕರಿತೀವಿ, ಬೇರೆ ಬೇರೆ ರೀತಿಯಾದ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಬೇರೆ ಬೇರೆ ಜೀವಕೋಶಗಳು ಕಾರಣ ಆಗಿವೆ. ಏಕಕೋಶ ಜೀವಿಯಲ್ಲಿ ಒಂದೇ ಕೋಶ ಎಲ್ಲ ಕಾರ್ಯನಿರ್ವಹಿಸಿದ್ರೆ, ನಮ್ಮಲ್ಲಿ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸಲು ಬೇರೆ ಬೇರೆ ಕೋಶಗಳು ನಿರ್ದಿಷ್ಟವಾಗಿ ಕಾರಣ ಆಗಿವೆ. ಹಾಗಾದರೆ ನೋಡೋಣ, ಈ ಬೇರೆ ಬೇರೆ ಕೋಶಗಳು ನಿರ್ದಿಷ್ಟ ಅಂದರೆ ಭಾಗಗಳಲ್ಲಿರುತ್ತೆ, ಆ ನಿರ್ದಿಷ್ಟ ಕೆಲಸಗಳನ್ನು ನಿರ್ವಹಿಸುತ್ತೆ. ಉದಾಹರಣೆ ನಾವು ಚಲನೆಗೆ ಕಾರಣವಾದಂಥ ಅಂಗಾಂಶ ಇದೆ ಸ್ನಾಯು ಅಂಗಾಂಶ ಅಂತ ಕರೀತೇವೆ. ನಿಮಗೆ ಮಾಹಿತಿ ಸ್ಪರ್ಶ, ತಂಪು, ಬಿಸಿ ಅಂತ ಮಾಹಿತಿ ಗೊತ್ತಾಗಲಿಕ್ಕೆ ನರ ಅಂಗಾಂಶ ಅಂತ ಕರೀತೇವೆ. ಇದನ್ನ ನಾವು ಪ್ರಾಣಿ ಅಂಗಾಂಶಗಳನ್ನು ನೋಡೋಣ. ಇದೇ ರೀತಿ ಸಸ್ಯ ಅಂಗಾಂಶಗಳಲ್ಲಿ ನೀರು ಮತ್ತು ಆಹಾರವನ್ನು ಸಾಗಿಸಲಿಕ್ಕೆ ಯಾವ ಅಂಗಾಂಶಗಳಿದೆ ಅನ್ನೋದನ್ನು ನೋಡೋಣ. ಹಾಗಾದರೆ ಈ ರೀತಿ ಕೋಶಗಳಿಗೆ ನಾವು ಏನಂತ ಕರಿತೀವಿ? ಅಂಗಾಂಶಗಳು. ಅಂಗಾಂಶಗಳು ಎಂದರೇನು? ಒಂದು ರೀತಿಯ ರಚನೆಯಿಂದ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವಂತಹ ಜೀವಕೋಶಗಳ ಗುಂಪಿಗೆ ಅಂಗಾಂಶಗಳು ಎನ್ನುತ್ತೇವೆ. ಸರಿ ಮಕ್ಕಳೇ ಹೇಳಿ. ಒಂದು ರೀತಿಯ ರಚನೆಯುಳ್ಳ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರೀತೇವೆ? ಅಂಗಾಂಶಗಳು ಅಂತ ಕರೀತೇವೆ. ಅಂಗಾಂಶಗಳು ಎಂದು ಕರೆಯುತ್ತೇವೆ. ಈಗ ನಾವು ನೋಡೋಣ, ಅಂಗಾಂಶಗಳಲ್ಲಿ ಮುಖ್ಯವಾಗಿ ಎರಡು ರೀತಿ ನಾವು ಸಸ್ಯ ಅಂಗಾಂಶಗಳು, ಪ್ರಾಣಿ ಅಂಗಾಂಶಗಳು. ಮೊದಲಾಗಿ ಸಸ್ಯ ಅಂಗಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಸ್ಯ ಅಂಗಾಂಶಗಳಲ್ಲಿ ನಾವು ಸಸ್ಯ ನಾವು ಬೆಳೆಯುತ್ತದೆ, ಸಸ್ಯ ಬೆಳವಣಿಗೆಗೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿದೆ. ಅಂಗಾಂಶಗಳು ದೇಹದ ನಿರ್ದಿಷ್ಟ ಭಾಗಗಳಿಗೆ ಕಂಡುಬರುತ್ತವೆ ಅಂತ ಹೇಳಿ. ಉದಾಹರಣೆಗೆ ಈಗ ಸಸ್ಯದ ಉದ್ದ ಹೆಚ್ಚಾಗಲಿಕ್ಕೆ ಕಾರಣವಾದಂಥ ಅಂಗಾಂಶ, ದಪ್ಪ ಹೆಚ್ಚಾಗಲಿಕ್ಕೆ ಕಾರಣವಾದಂಥ ಅಂಗಾಂಶ ಈ ರೀತಿ ಇರ್ತದೆ. ಸಸ್ಯ ಅಂಗಾಂಶಗಳಲ್ಲಿ ಏನು ರೀತಿ? ಒಂದು ವರ್ಧನ ಅಂಗಾಂಶ, ಎರಡು ಶಾಶ್ವತ ಅಂಗಾಂಶ. ವರ್ಧನ ಅಂಗಾಂಶ ಇಲ್ಲಿ ಸಸ್ಯದ ಬೆಳವಣಿಗೆಗೆ ಕಾರಣವಾದಂತಹ ಅಂಗಾಂಶಕ್ಕೆ ನಾವೇನಂತ ಕರಿತೀವಿ? ವರ್ಧನ ಅಂಗಾಂಶ. ಇಲ್ಲಿ ನೋಡೋಣ, ಸಸ್ಯದ ಏನೇನು ಭಾಗಗಳು ಹೆಚ್ಚಾಗ್ತಾ ಇದೆ. ಒಂದನೇದಾಗಿ ನಾವು ಇದರಲ್ಲಿ ಮತ್ತೆ ಹೇಳ್ತೀವಿ, ಆ ಅಂಗಾಂಶಗಳಿರುವಂತಹ ಸ್ಥಾನಕ್ಕೆ ಅನುಗುಣವಾಗಿ ಇವನ್ನ ನಾವು ತುದಿ ವರ್ಧನ ಅಂಗಾಂಶ,
ನಂತರ ಅಂತರಗೆಣ್ಣು ವರ್ಧನ ಅಂಗಾಂಶ. ವರ್ಧನ ಅಂಗಾಂಶಗಳಲ್ಲಿ ಮೊದಲು ತುದಿ ವರ್ಧನ ಅಂಗಾಂಶ. ತುದಿ ಅಂದ್ರೆ ಕಾಂಡದ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಕಂಡುಬರುತ್ತದೆ. ಇದು ಸಸ್ಯದ ಮತ್ತು ಬೇರಿನ ಉದ್ದದ ಹೆಚ್ಚಳಕ್ಕೆ ಕಾರಣವಾಗುವ ಅಂಶವೇ ತುದಿ ವರ್ಧನ ಅಂಗಾಂಶ. ಹಾಗಿದ್ದರೆ ನಿಮಗೆ ಏನಂತ ಕೇಳ್ಬೋದು ನಾವು? ಸಸ್ಯದ ಉದ್ದದ ಹೆಚ್ಚಳಕ್ಕೆ ಕಾರಣವಾದ ಅಂಶ ಡ್ಯಾಶ್ ಹೇಳಿ. ಸರಿ ಉತ್ತರ ಏನಂತ ಹೇಳ್ಬೇಕು ನೀವು? ವರ್ಧನ ಅಂಗಾಂಶ. ಅದು ಎಲ್ಲಿ ಕಂಡುಬರುತ್ತದೆ? ತುದಿ ಅಂತ. ಯಾವ ತುದಿ? ಕಾಂಡದ ತುದಿ ಮತ್ತು ಬೇರಿನ ತುದಿ. ಇಲ್ಲಿ ಕಂಡುಬರುವಂಥದ್ದು ತುದಿ ವರ್ಧನ ಅಂಗಾಂಶ. ನಂತರ ಪಾರ್ಶ್ವ ಅಂದ್ರೆ ಇದು ಕಾಂಡದ ಬದಿಗಳಲ್ಲಿದ್ದು ಕಾಂಡದ ದಪ್ಪದ ಹೆಚ್ಚಳಕ್ಕೆ ಕಾರಣ ಆಗಿದೆ. ಕಾಂಡದ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂದ್ರೆ ನಾವು ಕಾಂಡದ ದಪ್ಪ, ಸಸ್ಯದ ದಪ್ಪಕ್ಕೆ ಹೆಚ್ಚಳವಾದ ಅಂಗಾಂಶ ಪಾರ್ಶ್ವವರ್ಧನ ಅಂಗಾಂಶ. ಅಂತರಗೆಣ್ಣು ವರ್ಧನ ಅಂಗಾಂಶ ಅಂದ್ರೆ ಇದು ಎಲೆ ತೊಟ್ಟು ಹಾಗೂ ಕಾಂಡದ ಗೆಣ್ಣುಗಳ ಭಾಗದಲ್ಲಿ ಕಂಡುಬರುತ್ತದೆ. ಆ ಗೆಣ್ಣಿನ ಹೆಚ್ಚಳಕ್ಕೆ ಕಾರಣವಾಗಿರುವಂಥದ್ದು ಅಂತರಗೆಣ್ಣು ವರ್ಧನ ಅಂಗಾಂಶ. ಅರ್ಥ ಆಯ್ತಲ್ಲ? ಇವು ವರ್ಧನ ಅಂಗಾಂಶಗಳ 3 ವಿಧಗಳು ಮತ್ತು ಅವುಗಳ ಕಾರ್ಯಗಳು. ನಂತರ ನೋಡೋಣ ಮುಂದಿನ ಒಂದು ಸಸ್ಯ ಅಂಗಾಂಶಗಳಲ್ಲಿ. ಎರಡನೇ ವಿಧ ಶಾಶ್ವತ ಅಂಗಾಂಶಗಳು. ಶಾಶ್ವತ ಅಂಗಾಂಶಗಳಲ್ಲಿ 2 ವಿಧ. ಒಂದೇ ಸರಳ ಶಾಶ್ವತ ಅಂಗಾಂಶಗಳು. ಸರಳ ಶಾಶ್ವತ ಅಂಗಾಂಶಗಳು. ಎರಡನೇದು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಕರೀತೇವೆ. ಸರಳ ಶಾಶ್ವತ ಅಂಗಾಂಶಗಳು, ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಸರಳ ಶಾಶ್ವತ ಅಂಗಾಂಶಗಳು ಅಂದ್ರೆ ಒಂದು ರೀತಿಯ ಕೋಶಗಳಿಂದ ಆದರೆ ಇದಕ್ಕೆ ನಾವು ಸರಳ ಶಾಶ್ವತ ಅಂಗಾಂಶಗಳು ಅಂತ ಕರೀತೇವೆ. ಒಂದಕ್ಕಿಂತ ಹೆಚ್ಚು ರೀತಿಯ ಕೋಶಗಳಿಂದ ಆಗಿದ್ರೆ ನಾವು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಕರೀತೇವೆ. ಈ ಪದ ಹೇಳ್ತಾರೆ ಶಾಶ್ವತ ಅಂದ್ರೆ ಈ ವರ್ಧನ ತುದಿಗಳಲ್ಲಿ ಈ ಇರುವಂತಹ ಕೋಶದ ವಿಭಜನಾ ಸಾಮರ್ಥ್ಯ ಹೆಚ್ಚಾಗಿ ಇರುತ್ತೆ. ಈ ವರ್ಧನ ಅಂಗಾಂಶ ಅಂತ ನಾವು ಆಗ ಹೇಳ್ತೀವಿ. ಆ ತುದಿಗಳಲ್ಲಿರುವಂತಹ ಅಂಗಾಂಶ ವರ್ಧನ ಅಂಗಾಂಶ. ಅದರ ವಿಭಜನಾ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಹಾಗಾಗಿ ಕೋಶ ವೃದ್ಧಿನ ಅಂಗಿಯಾಗಿ ಸಸ್ಯ ಉದ್ದ ಹೆಚ್ಚಾಗ್ತಾ ಇರುತ್ತೆ. ಅವು ನಂತರ ಪ್ರೌಢಾವಸ್ಥೆಗೆ ಬಂದಮೇಲೆ ಬೇರೆ ಬೇರೆ ರೀತಿಯಂತ ಕಾರ್ಯಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ರಚನೆಯನ್ನ ಹೊಂದಿ ಶಾಶ್ವತವಾದಂತಹ ಅಂಗಾಂಶಗಳಾಗುತ್ತೆ. ನಾವಿಲ್ಲಿ ಸಸ್ಯದ ಬೆಳವಣಿಗೆ ಆಗೋದು ತುದಿಯಿಂದಲ್ಲ ಅಥವಾ ಕಾಂಡದಿಂದಲ್ಲ ಅನ್ನೋದಕ್ಕೆ ಸರಳ. ನಾವು ಯಾವುದೇ ಒಂದು ತುದಿಗಳನ್ನ ಸಸ್ಯದ ತುದಿಗಳನ್ನ ಚಿವುಟಿದ್ರೆ ಏನಾಗುತ್ತೆ? ಸಸ್ಯದ ಬೆಳವಣಿಗೆ ಏನಾಗುತ್ತೆ? ಖಂಡಿತ ಅದರ ಉದ್ದ ಹೆಚ್ಚಾಗಲಾರದು. ತುದಿಗಳನ್ನ ಕತ್ತರಿಸಿದ್ರೆ, ನಾವು ಚಿವುಟಿದ್ರೆ, ಯಾವುದೇ ಗಿಡಗಳ ತುದಿಗಳನ್ನು ತೆಗೆದ್ರೆ ಅದು ತುಂಬಾ ಎತ್ತರಕ್ಕೆ ಅಥವಾ ಬೆಳೆಯಲಾರದು. ಯಾಕೆಂದ್ರೆ ಆ ವರ್ಧನ ಅಂಗಾಂಶಕ್ಕೆ ಕಾರಣವಾದಂತಹ ಕೋಶಗಳು ತುದಿ ಭಾಗದಲ್ಲಿರುವುದರಿಂದ ಆ ವಿಭಜನಾ ಸಾಮರ್ಥ್ಯ ಹೆಚ್ಚು ಇರುತ್ತೆ. ಅಲ್ಲಿ ಸಸ್ಯದ ಬೆಳವಣಿಗೆ ಆಗ್ತಾ ಇರುತ್ತೆ. ಆ ತುದಿಯ ಭಾಗದಲ್ಲಿ ನಾವೇನಾದರೂ ತೆಗೆದ್ರೆ ಅದು ಮುಂದೆ ಹೆಚ್ಚಲು ಆಗೋದಿಲ್ಲ. ತುದಿ ಇರುವಂತಹ ಕೊಂಬೆ ಅಥವಾ ಬೆಳೆಗಳು ತುಂಬಾ ಬೇಗನೆ ಹೋಗ್ತಾ ಇರುತ್ತೆ. ಅಂತ ವರ್ಧನ ಅಂಗಾಂಶದ ಮುಂದೆ ಬೇರೆ ರಚನೆ ಹೊಂದಿ ಇತರ ಕಾರ್ಯ ಮಾಡಲಿಕ್ಕೆ ಬದಲಾಗುತ್ತೆ. ಅವಕ್ಕೆ ನಾವು ಶಾಶ್ವತ ಅಂಗಾಂಶಗಳು ಅಂತ ಕರೀತೇವೆ. ಈ ಶಾಶ್ವತ ಅಂಗಾಂಶಗಳಲ್ಲಿ 2 ವಿಧ: ಸರಳ ಶಾಶ್ವತ ಅಂಗಾಂಶ,
ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶದಲ್ಲಿ ನಾವು ಮುಂದೆ 3 ರೀತಿ ಹೇಳ್ತೇವೆ. ಒಂದು ಪೇರೆಂಕೈಮ, ಕೋಲಂಕೈಮ ಮತ್ತು ಸ್ಕ್ಲಿರನ್ಕೈಮ. ಪೇರೆಂಕೈಮ, ಕೋಲಂಕೈಮ, ಸ್ಕ್ಲಿರನ್ಕೈಮ ನೋಡೋಣ. ಇವು ಸರಳ ಶಾಶ್ವತ ಅಂಗಾಂಶಗಳು. ಮೊದಲಾಗಿ ಪೇರೆಂಕೈಮ ಕೋಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಪೇರೆಂಕೈಮ ಅಂಗಾಂಶಗಳು ಜೀವಂತ ಕೋಶಗಳಿದ್ದಾಗಿವೆ. ಜೀವಂತ, ಎಲ್ಲವೂ ಕೂಡ ಜೀವಂತ ಕೋಶಗಳು. ನಂತರ ಇವು ಸಸ್ಯದ ಎಲ್ಲ ಭಾಗದಲ್ಲೂ ಮೃದು ಭಾಗದಲ್ಲಿ ಕಂಡು ಬರ್ತವೆ. ಈ ಕೋಶಗಳ ನಡುವೆ ಏನಿರುತ್ತೆ ಗಮನಿಸಿದೆ. ಇದಕ್ಕೆ ನಾವು ಕೋಶದ ನಡುವೆ ಅಂತರ ಕೋಶ ಅವಕಾಶ, ಕೋಶದ ನಡುವೆ ಖಾಲಿ ಅವಕಾಶವಿದ್ದು, ಖಾಲಿ ಸ್ಥಳವಿದ್ದು ಇದಕ್ಕೆ ಅಂತರ ಕೋಶ ಅವಕಾಶ. ಈ ಕೋಶಗಳ ನಡುವೆ ಸ್ವಲ್ಪ ಜಾಗ ಇದ್ದು ಇದಕ್ಕೆ ಇಲ್ಲಿ ಕೆಲವು ಭಾಗ ನೀರು ಮತ್ತು ಆಹಾರವನ್ನು ಇಲ್ಲಿ ಸಂಗ್ರಹಿಸಿಕೊಳ್ಳುತ್ತದೆ. ಇದಕ್ಕೆ ನಾವು ಅಂತರ್ಕೋಶ ಅವಕಾಶ ಎಂದು ಕರೆಯುತ್ತೇವೆ. ಇವುಗಳಲ್ಲಿ ಕೆಲವುದರಲ್ಲಿ ನಾವು ಇದು ಗಮನಿಸಿದಾಗ ಈ ಪೇರೆಂಕೈಮ ಅಂಗಾಂಶದ ಕೆಲವು ಭಾಗದಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತದೆ. ಅದಕ್ಕೆ ಕ್ಲೋರೆನ್ಕೈಮ ಎಂದು ಕರೀತೇವೆ. ಇದನ್ನ ಕಳಿಸ್ತೇವೆ. ಕ್ಲೋರೋಪ್ಲಾಸ್ಟ್ ಇರುವಂತಹ ಭಾಗಕ್ಕೆ ಕ್ಲೋರೆನ್ಕೈಮ, ಕ್ಲೋರೋಪ್ಲಾಸ್ಟ್ ಇರುವಂತಹ ಭಾಗಕ್ಕೆ ಕ್ಲೋರೆನ್ಕೈಮ ಅಂತ ಕರೀತಾರೆ. ಇದು ಸಸ್ಯದ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ. ನಂತರ ಈ ಅವಕಾಶಗಳಲ್ಲಿ ಹೆಚ್ಚು ಗಾಳಿ ತುಂಬಿದ್ರೆ ಆ ಒಂದು ಕೋಶಗಳಿಗೆ ನಾವು ಪೇರೆಂಕೈಮ ಎಂದು ಕರೆಯುತ್ತೇವೆ. ಇದು ಯಾವ ಸಸ್ಯಗಳಿಗೆ ಅನುಕೂಲಕರವಾಗಿದೆ? ಜಲಸಸ್ಯಗಳಲ್ಲಿ. ಜಲಸಸ್ಯಗಳ ಕಾರಣ ಅಥವಾ ಎಲೆಗಳು ನೀರಲ್ಲಿ ತೇಲಬೇಕು ಅಂದರೆ ಆ ಒಂದು ಹೊರಭಾಗದಲ್ಲಿರುವಂತಹ ಕೋಶಗಳಿಗೆ ಗಾಳಿ ತುಂಬಿರುತ್ತೆ. ಅದು ನೀರಲ್ಲಿ ಸುಲಭವಾಗಿ ತೇಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಪೇರೆಂಕೈಮ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಮತ್ತೊಂದು ವಿಧ ಕೋಲಂಕೈಮ. ಇವುಗಳು ಕೋಶಗಳು ಸಂಧಿಸುವ ಮೂಲೆಗಳಲ್ಲಿ ದಪ್ಪವಾಗಿರುತ್ತದೆ. ಕೋಶ ಭಿತ್ತಿ ಹೇಗಿರುತ್ತೆ? ಕೋಶಗಳು ಸಂಧಿಸುವ ಮೂಲೆಗಳಲ್ಲಿ ದಪ್ಪವಾಗಿರುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಕೋಲಂಕೈಮ. ಇದು ಕೂಡ ಸಸ್ಯಕ್ಕೆ ಉಡತೆ ಮತ್ತು ಎಲೆ ದೊಡ್ಡ ಭಾಗದಲ್ಲಿ ಕಂಡುಬರುತ್ತದೆ. ಇದರ ಒಂದು ನಿಮಗೆ ಬುಕ್ಕಲ್ಲಿ ಚಿತ್ರ ಇದೆ. ಮೂಲೆಗಳಲ್ಲಿ ಸಂಧಿಸುವ ಮೂಲೆಗಳಲ್ಲಿ ದಪ್ಪವಾಗಿರುತ್ತದೆ ಅಂತ ಹೇಳ್ತವೆ. ಇದು ಪೇರೆಂಕೈಮದ ಚಿತ್ರ. ಇದು ಕೋಲಂಕೈಮ. ಕೋಶಗಳು ಸಂಧಿಸುವ ಮೂಲೆಗಳಲ್ಲಿ ದಪ್ಪವಾಗಿದ್ದು ಅವು ಕೋಶ ಭಿತ್ತಿ ದಪ್ಪವಾಗಿರುತ್ತದೆ. ಹೀಗೆ ಆ ಕೋಲಂಕೈಮ ಕೋಶ ಭಿತ್ತಿ ದಪ್ಪವಾಗಿರುತ್ತದೆ. ನಂತರ ಇನ್ನೊಂದು ಯಾವುದು? ಸ್ಕ್ಲಿರನ್ಕೈಮ. ಸ್ಕ್ಲಿರನ್ಕೈಮದಲ್ಲಿ ನಿರ್ಜೀವ ಕೋಶಗಳು, ಇವು
ಜೀವಂತ ಕೋಶಗಳು, ಸ್ಕ್ಲೆರೆಂಕೈಮ ನಿರ್ಜೀವ ಕೋಶಗಳು. ಇವು ಸಸ್ಯದ ಗಟ್ಟಿ ಭಾಗಗಳಾದಂಥ ಬೀಜ ಹಾಗೂ ಕಾಯಿಗಳ ಗಟ್ಟಿ ಕವಚಗಳಲ್ಲಿ ನಾವು ಚಿಪ್ಪುಗಳು ಅಂತ ಕರಿತೀವಿ ಮತ್ತು ನಾರುಗಳ ಭಾಗದಲ್ಲಿ ಈ ನಿರ್ಜೀವ ಕೋಶಗಳು ಇರುತ್ತವೆ. ಮುಖ್ಯವಾಗಿ ಈ ನಿರ್ಜೀವ ಕೋಶಗಳಾದ ಸ್ಕ್ಲೆರೆಂಕೈಮ ಅಂಗಾಂಶ ಸಸ್ಯದ ಆಧಾರ ಮತ್ತು ದೃಢತೆಗೆ ಕಾರಣ ಆಗಿರುವಂತಹ ಅಂಶ ಸ್ಕ್ಲೆರೆಂಕೈಮ. ಇದು ನಿರ್ಜೀವ ಕೋಶಗಳಾಗಿರೋದ್ರಿಂದ ಸಸ್ಯದ ಒಂದು ನಿರ್ವಹಣೆಗೆ ತುಂಬ ಸುಲಭವಾಗಿರುತ್ತೆ ಮತ್ತು ಅವು ನಾರಿನ ರೂಪ ಇರೋದ್ರಿಂದ ಸಸ್ಯದ ನಾರುಗಳು ಅಂತ ಕರೀತೇವೆ. ಈ ಥರ ತೊಗಟೆ ಮತ್ತು ನಾರು, ಚಿಪ್ಪು, ಬೀಜಗಳ ಹೊರ ಕವಚಗಳಲ್ಲಿ ಈ ಸ್ಕ್ಲೆರೆಂಕೈಮ ಅಂಗಾಂಶ ಇರುತ್ತದೆ. ತೊಗಟೆಯ ಹೊರ ಭಾಗದಲ್ಲಿ ಸೋಬಲಿನ್ ಅಂತ ಹೇಳಿ ಒಂದು ರಾಸಾಯನಿಕ ಇದೆ. ಇದು ಸಸ್ಯ ನೀರು ಮತ್ತು ಬೇರೆ ಪದಾರ್ಥ ಸಸ್ಯಗಳ ಹೋಗದಂತೆ ಈ ರಾಸಾಯನಿಕ ತಡೆಯುತ್ತದೆ. ಇಷ್ಟು ನಮಗೆ ಅವರಿಗೆ ಸರಳ ಶಾಶ್ವತ ಅಂಗಾಂಶಗಳು. ನಂತರ ಈ ಸ್ಕ್ಲೆರೆಂಕೈಮ ಲಿಗ್ನಿನ್ ಎಂಬ ರಾಸಾಯನಿಕದಿಂದ ಆಗಿದೆ. ಯಾವುದು? ಲಿಗ್ನಿನ್. ನಮಗೆ ಪೆಕ್ಟಿನ್, ರೆನಿನ್, ಲಿಗ್ನಿನ್ ಪದಗಳನ್ನೇ ಕೇಳಿದ್ದೇವೆ. ಇವೊಂದು ರಾಸಾಯನಿಕಗಳು ಈ ಸ್ಕ್ಲೆರೆಂಕೈಮ ಲಿಗ್ನಿನ್ ರಾಸಾಯನಿಕದಿಂದ ಆಗಿದ್ದು ತುಂಬ ಗಟ್ಟಿ ಅಥವಾ ಗಡಸಾಗಿದ್ದು ಸಸ್ಯದ ದೃಢತೆಯನ್ನು ಕಾಪಾಡುತ್ತದೆ. ಇಷ್ಟು ಸರಳ ಶಾಶ್ವತ ಅಂಗಾಂಶಗಳು. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಸರಳ ಶಾಶ್ವತ ಅಂಗಾಂಶಗಳೆಂದರೆ ಒಂದು ರೀತಿಯ ಕೋಶಗಳಿಂದ ಆಗಿರುವಂತಹ ಅಂಗಾಂಶಗಳಿಗೆ ನಾವು ಸರಳ ಶಾಶ್ವತ ಅಂಗಾಂಶಗಳು ಎಂದು ಕರೆಯುತ್ತೇವೆ. ಅವುಗಳಲ್ಲಿ ಪೇರೆನ್ಕೈಮ, ಕೋಲನ್ಕೈಮ ಹಾಗೂ ಸ್ಕ್ಲೆರೆಂಕೈಮ ಎಂಬುದಾಗಿ ವಿವಿಧ ಭಾಗಗಳಲ್ಲಿ ಕಂಡುಬರುವ ಈ ಅಂಗಾಂಶಗಳು. ಇವುಗಳಲ್ಲಿ ಪೇರೆನ್ಕೈಮ ಮತ್ತು ಕೋಲನ್ಕೈಮ ಜೀವಂತ ಕೋಶಗಳಾಗಿದ್ದರೆ ಸ್ಕ್ಲೆರೆಂಕೈಮ ನಿರ್ಜೀವ ಕೋಶಗಳಾಗಿವೆ. ನಂತರ ನೋಡೋಣ ಇನ್ನೊಂದು ವಿಧ ಯಾವುದು? ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಸಂಕೀರ್ಣ ಶಾಶ್ವತ ಅಂಗಾಂಶಗಳನ್ನು ಈಗಾಗಲೇ ಹೇಳಿದ್ವಿ. ಒಂದಕ್ಕಿಂತ ಹೆಚ್ಚು ರೀತಿಯ ಕೋಶಗಳಿದ್ದಾರೆ. ಅಂದರೆ ಉದಾಹರಣೆ ಜೀವಂತ ಮತ್ತು ನಿರ್ಜೀವ ಎರಡೂ ರೀತಿಯ ಕೋಶಗಳಿಂದ ಆಗಿದ್ರೆ ಅವಕ್ಕೆ ನಾವು ಸಂಕೀರ್ಣ ಶಾಶ್ವತ ಅಂಗಾಂಶಗಳನ್ನು ಕರಿತೀವಿ. ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧ. ಒಂದು ಝೈಲಮ್, ಮತ್ತೊಂದು ಫ್ಲೋಯಮ್. ಸಂಕೀರ್ಣ ಶಾಶ್ವತ ಅಂಗಾಂಶಗಳ ಎರಡು ವಿಧಗಳಾದವು ಹೇಳಿಕೊಟ್ರೆ, ಒಂದು ಝೈಲಮ್ ಮತ್ತೊಂದು ಫ್ಲೋಯಮ್. ಝೈಲಮ್ ಮತ್ತು ಫ್ಲೋಯಮ್ ಅಂದಾಗೇನು? ಝೈಲಮ್ ಸಸ್ಯದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರನ್ನು ಸಾಗಿಸುವ ಅಂಗಾಂಶ, ಅದಕ್ಕೆ ಜಲವಾಹಕ ಅಂಗಾಂಶ ಎಂದು ಕರೆಯುತ್ತೇವೆ. ಸಸ್ಯದ ಯಾವ ಭಾಗದಿಂದ ಯಾವ ಭಾಗಕ್ಕೆ ನೀರು ಸಾಗಿಸಲ್ಪಡುತ್ತದೆ ಹೇಳ್ತೀರಾ? ವೆರಿ ಗುಡ್. ಸಸ್ಯದ ಬೇರುಗಳು ಹೀರಲ್ಪಟ್ಟಂತ ನೀರನ್ನ ಉಳಿದ ಎಲ್ಲ ಭಾಗಗಳಿಗೂ ಕೂಡ ನಾವಿಲ್ಲಿ ಸಾಗಿಸಲಿಕ್ಕೆ ಕಾಂಡದಲ್ಲಿರುವಂತಹ ಒಂದು ಅಂಗಾಂಶವೇ ನಾವು ಝೈಲಮ್ ಅಂಗಾಂಶ ಎಂದು ಕರೆಯುತ್ತೇವೆ. ಬೇರಿನಿಂದ ಎಲ್ಲ ಎಲೆ, ಕೊಂಬೆ, ರೆಂಬೆ, ಉಳಿದ ಮೇಲ್ಭಾಗದ ಎಲ್ಲ ಭಾಗಗಳು ಕೂಡ ನೀರನ್ನು ಸಾಗಿಸುವ ಅಂಗಾಂಶ ಝೈಲಮ್. ಆದ್ದರಿಂದ ಝೈಲಮ್ ಏನಂತ ಕರೀತೇವೆ? ಜಲವಾಹಕ ಅಂಗಾಂಶ. ಜಲವಾಹಕ ಅಂಗಾಂಶ. ಅರ್ಥ ಆಯ್ತಲ್ವಾ? ಇವುಗಳಲ್ಲಿ ಈ ಝೈಲಮ್ ಅಲ್ಲಿ 4 ರೀತಿ ಕೋಶಗಳಿವೆ. ನಾವು ಅವುಗಳಲ್ಲಿ ಒಂದೊಂದಾಗಿ ಟ್ರೈಕಿಡ್ಗಳು, ನಾಳಗಳು, ಝೈಲಮ್ ಪೇರೆನ್ಕೈಮ, ಝೈಲಮ್ ಪೇರೆನ್ಕೈಮ ಮತ್ತು ಝೈಲಮ್ ನಾರು.
ಜೈಲಮ್ ನಾರು. ಈ ಟ್ರೆಕ್ಕಿಂಗ್ಗಳು ಮತ್ತು ನಾಳಗಳು ನೀರನ್ನು ಸಾಗಿಸಲಿಕ್ಕೆ ಕೊಳವೆಯಾಕಾರದ ಭಾಗಗಳಾಗಿದ್ದು ಇವು ನೀರನ್ನು ಸಾಗಿಸಲಿಕ್ಕೆ ಕಾರಣ ಆಗಿವೆ. ಮತ್ತು ಈ ಜೈಲಮ್ ಅಲ್ಲಿ ನೀರು ಯಾವಾಗಲೂ ಏಕಮುಖವಾಗಿ ಸಂಚಾರ ಆಗುತ್ತಂದ್ರೆ ಬೇರಿನಿಂದ ಬರೀ ಮೇಲ್ಮುಖವಾಗಿ ಮಾತ್ರ ಸಂಚಾರ ಆಗ್ತಾ ಇರುತ್ತೆ. ನಂತರ ಫ್ಲೋಯಮಲ್ಲಿ ದ್ವಿಮುಖ ಸಂಚಾರ ಅಂತ ಹೇಳ್ತಾರೆ. ಜೈಲಮ್ ಪೇರೆಂಕೈಮ ಇಲ್ಲಿ ಅದು ಕ್ಲೋರೋಪ್ಲಾಸ್ಟ್ ಇದ್ದು ಅದು ದ್ಯುತಿ ಸಂಶ್ಲೇಷಣೆಗೆ ಕಾರಣ ಆಗಿದೆ. ಇನ್ನು ಜೈಲಮ್ ನಾರು ಅದರ ದೃಢತೆಗೆ ಕಾರಣ ಆಗಿದೆ. ಈ ರೀತಿ ಜೈಲಮ್ ಅಂಗಾಂಶದಲ್ಲಿ 4 ರೀತಿಯಾದಂತಹ ಕೋಶಗಳಿವೆ. ಹಾಗಿದ್ಮೇಲೆ ಜೈಲಮ್ ಅಂಗಾಂಶದ ಬಗ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಜೈಲಮ್ ಅಂಗಾಂಶ ಜಲವಾಹಕ ಅಂಗಾಂಶ, ಸಸ್ಯದಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ. ಇದರಲ್ಲಿ 4 ರೀತಿಯ ಕೋಶಗಳು. ಜೈಲಮ್ ನಾರು ಒಂದು ನಿರ್ಜೀವ ಕೋಶಗಳಿಗಾಗಿದೆ ಮತ್ತು ಇವು ಜೀವಂತ ಕೋಶಗಳಿಗಾಗಿದೆ. ಹಾಗಾಗಿ ಒಂದು ಅಂಗಾಂಶದಲ್ಲಿ ಜೀವಂತ ಮತ್ತು ನಿರ್ಜೀವ ಎರಡೂ ರೀತಿಯ ಕೋಶಗಳಿರೋದ್ರಿಂದ ನಾವು ಜೈಲಮ್ಗೆ ಸಂಕೀರ್ಣ ಶಾಶ್ವತ ಅಂಗಾಂಶ ಎಂದು ಕರೆಯುತ್ತೇವೆ. ಇನ್ನೊಂದು ಇದರಲ್ಲಿ ಯಾವುದು ಫ್ಲೋಯಂ ಅಂಗಾಂಶ. ಇದನ್ನ ನಾವು ಆಹಾರ ವಾಹಕ ಅಂಗಾಂಶ ಎಂದು ಕರೆಯುತ್ತೇವೆ. ಆಹಾರ ವಾಹಕ ಅಂಗಾಂಶ. ಸಸ್ಯದ ಅಡಿಗೆ ಮನೆ ಅಂತ ಯಾವುದು ಕರಿತೀವಿ? ಪೆಂಟಿರಾಲ್ ಅಲ್ಲ, ಯಾವುದು? ಸರಿ, ಎಲೆ. ಸಸ್ಯದ ಅಡಿಗೆ ಮನೆ ಯಾವುದು? ಎಲೆ. ಯಾಕೆ ಗೊತ್ತಿದೆ? ದ್ಯುತಿ ಸಂಶ್ಲೇಷಣೆಯಿಂದ ಸೌರಶಕ್ತಿಯಿಂದ ನೀರು ಮತ್ತು ಲವಣಗಳನ್ನು ಬಳಸಿಕೊಂಡು ಇಲ್ಲಿ ಪತ್ರ ಹರಿತು ಏನು ಮಾಡುತ್ತೆ? ಆಹಾರವನ್ನು ತಯಾರಿಸುತ್ತದೆ. ಅಂದರೆ ಎಲೆಗಳಲ್ಲಿ ನಮಗೆ ಆಹಾರ ತಯಾರಾಗುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಎಲೆಗಳಲ್ಲಿ ತಯಾರಾದಂಥ ಆಹಾರ ಉಳಿದ ಎಲ್ಲ ಭಾಗಗಳಿಗೂ ಮತ್ತು ಬೇರೂರಿರುವಂಥ ಪೋಷಕಾಂಶ ಲವಣಾಂಶಗಳನ್ನು ಎಲ್ಲ ಭಾಗಗಳಿಗೂ ಸಾಗಿಸೋದ್ರಿಂದ ನಾವು ಫ್ಲೋಯಂ ಅನ್ನು ಆಹಾರ ವಾಹಕ ಅಂಗಾಂಶ ಅಂತ ಕರಿತೀವಿ. ಹಾಗೂ ಜಲವಾಹಕದಲ್ಲಿ ಏಕಮುಖವಾಗಿ ನೀರು ಸಾಗಣೆ ಆದರೆ ಫ್ಲೋಯಂನಲ್ಲಿ ದ್ವಿಮುಖವಾಗಿ ಆಹಾರ ಸಾಗಣೆ ಆಗುತ್ತೆ. ಮೇಲ್ಮುಖ ಮತ್ತು ಕೆಳಮುಖ ಎರಡೂ ಕಡೆಗಳಲ್ಲೂ ಕೂಡ ಸಾಗಣೆ ಆಗುತ್ತೆ. ಯಾವುದಲ್ಲಿ ಫ್ಲೋಯಂ ಅಂಗಾಂಶ. ಇದಕ್ಕೆ ಆಹಾರ ವಾಹಕ ಅಂಗಾಂಶ. ಎಂಥದ್ದು? ಆಹಾರ ವಾಹಕ ಅಂಗಾಂಶ ಅಂತ ಕರಿತೀವಿ. ಜೈಲಮ್ಗೆ ಜಲವಾಹಕ ಅಂಗಾಂಶ. ಫ್ಲೋಯಂ ಅಂಗಾಂಶದಲ್ಲಿ ಕೂಡ 4 ರೀತಿಯಾದ ಕೋಶಗಳಿವೆ. ಒಂದು ಜರಡಿ ನಳಿಕೆಗಳು. 2 ಸಂಗಾತಿ ಕೋಶಗಳು. 3 ಫ್ಲೋಯಂ ಪೇರೆಂಕೈಮ. 4 ಫ್ಲೋಯಂ ನಾರು. ಫ್ಲೋಯಂ ಅನ್ನು ಕೂಡ 4 ರೀತಿಯಂತ ಜೀವಕೋಶಗಳಿಗಾಗಿದೆ. ಫ್ಲೋಯಂ ಅಂಗಾಂಶ ಆಹಾರ ವಾಹಕ ಅಂಗಾಂಶ ಅಂತ ತಿಳ್ಕೊಂಡ್ವಿ. ಇದರಲ್ಲಿ 4 ರೀತಿಯ ಕೋಶಗಳು: ಜರಡಿ ನಳಿಕೆಗಳು, ಸಂಗಾತಿ ಕೋಶಗಳು, ಫ್ಲೋಯಂ ಪೇರೆಂಕೈಮ, ಫ್ಲೋಯಂ ನಾರು. ಇದರಲ್ಲಿ ಈ ಫ್ಲೋಯಂ ನಾರು ನಿರ್ಜೀವ ಕೋಶಗಳಿದ್ದಾಗಿದೆ. ಇವು ಜೀವಂತ ಕೋಶಗಳು. ಹಾಗಾಗಿ ಫ್ಲೋಯಂ ಕೂಡ ನಾವು ಸಂಕೀರ್ಣ ಶಾಶ್ವತ ಅಂಗಾಂಶ ಎಂದು ಕರೆಯುತ್ತೇವೆ. ಜರಡಿ ನಳಿಕೆಗಳ ಕೆಲಸ ನೀರನ್ನು ಸಾಗಿಸುವ ಕೆಲಸ, ಆಹಾರವನ್ನು ಸಾಗಿಸುವ ಕೆಲಸ. ಸಂಗಾತಿ ಕೋಶಗಳು ಏನು ಮಾಡುತ್ತೆ? ಎಷ್ಟು ಆಹಾರವನ್ನು ಸಾಗಿಸಬೇಕು ಅಂತೇಳಿ ಅದರ ಪಕ್ಕನೆ ಇರುವಂತಹ ಕೋಶಗಳು, ಅದಕ್ಕೆ ನಾವು ಸಂಗಾತಿ ಕೋಶಗಳು ಅಂತ ಕರೀತೇವೆ. ಅದರ ಪಕ್ಕನೆ ಎಷ್ಟು ಆಹಾರ ಸಾಗಣೆ ಆಗಬೇಕು ಅನ್ನೋದನ್ನ ನಿಯಂತ್ರಿಸೋದು ಸಂಗಾತಿ ಕೋಶಗಳ ಕೆಲಸ. ಹಾಗಾಗಿ ಆಹಾರವನ್ನು ಸಾಗಿಸುವ ಫ್ಲೋಯಂನ ಕೋಶಗಳು ಡ್ಯಾಶ್ ಅಂದರೆ ಜರಡಿ ನಳಿಕೆಗಳು ಅಂತ ಬರಬೇಕು. ಆಹಾರವನ್ನು ನಿಯಂತ್ರಿಸುವಂತಹ ಆಹಾರ ಸಾಗಾಣಿಕೆಯ ನಿಯಂತ್ರಿಸುವ ಕೋಶಗಳು ಅಂದರೆ ಸಂಗಾತಿ ಕೋಶಗಳು ಅಂತ ಕರೀಬೇಕು. ಮತ್ತು ಫ್ಲೋಯಂನಲ್ಲಿರುವಂತಹ ಪೇರೆಂಕೈಮಗಳಿಗೆ
ಫ್ಲೋಯಂ ಪೆರೆಂಕೈಮ ಅಂತ ಕರಿತೇವೆ. ಫ್ಲೋಯಂನಲ್ಲಿರುವಂತಹ ಜೀವಕೋಶಗಳಿಗೆ ಫ್ಲೋಯಂ ನಾರು ಅಂತ ಕರಿತೇವೆ. ಇದರ ನಾರು ಅಂದ ತಕ್ಷಣ ನಿಮಗೆ ಅದರ ದೃಢತೆಗೆ ಮತ್ತು ಆಧಾರಕ್ಕೆ ಕಾರಣವಾಗಿರುವಂತಹ ಅಂಗಾಂಶಕ್ಕೆ ನಾವು ಫ್ಲೋಯಂ ನಾರು ಎಂದು ಕರೆಯುತ್ತೇವೆ. ಹೀಗಾಗಿ ಇಷ್ಟು ನಾವು ಈ ದಿನ ನಾವು ಒಟ್ಟಾರೆ ಸಸ್ಯ ಅಂಗಾಂಶಗಳ ಬಗ್ಗೆ ತಿಳಿದಿದ್ದೇವೆ. ಇದರಲ್ಲಿ ಇನ್ನೊಂದ್ಸರಿ ಮುಖ್ಯವಾಗಿ ಗಮನಿಸಬೇಡಿ, ಬೋರ್ಡಲ್ಲಿ ಬರೆಯೋದನ್ನ ನಾವು ಸಸ್ಯ ಅಂಗಾಂಶಗಳನ್ನ ಒತ್ತಡ ಅಂಗಾಂಶ ಹಾಗೂ ಶಾಶ್ವತ ಅಂಗಾಂಶ ಎಂದು ಎರಡು ರೀತಿಯಾಗಿ ವಿಂಗಡಿಸುತ್ತೇವೆ. ಒತ್ತಡ ಅಂಗಾಂಶದಲ್ಲಿ ಮತ್ತೆ ಅವು ಕಂಡುಬರುವಂತಹ ಸ್ಥಳಕ್ಕೆ ಅನುಗುಣವಾಗಿ ಉದಿವರ್ಧನಾಂಗಾಂಶ, ಪಾರ್ಶ್ವವರ್ಧನಾಂಗಾಂಶ, ಅಂತರಗೆಂಟು ವರ್ಧನಾಂಗಾಂಶ ಅಂತ ಮತ್ತೆ ವಿಭಾಗಿಸುತ್ತೇವೆ. ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧ: ಸರಳ ಶಾಶ್ವತ ಅಂಗಾಂಶಗಳು, ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮೂರು ವಿಧ: ಪೆರೆಂಕೈಮ ಅಂಗಾಂಶ, ಪುನರ್ಕೈಮ, ಸ್ಕ್ಲಿರೆಂಕೈಮ. ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಎರಡು ವಿಧ: ಒಂದು ಝೈಲಮ್, ಇದು ಜಲವಾಹಕ ಅಂಗಾಂಶ, ಎರಡು ಫ್ಲೋಯಂ, ಆಹಾರ ವಾಹಕ ಅಂಗಾಂಶ. ಮತ್ತೆ ಇಷ್ಟು ಅರ್ಥ ಆಗಿದೆಯಲ್ಲ? ಮುಂದಿನ ಭಾಗದಲ್ಲಿ ನಾವು ಪ್ರಾಣಿ ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರಾಣಿ ಅಂಗಾಂಶಗಳ ಬಗ್ಗೆ ಈಗ ಅಷ್ಟಕ್ಕೂ ನೀವು ಮುಂದಿನ ತರಗತಿಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಗೃಹ ಕಾರ್ಯವನ್ನು ನೀಡುತ್ತೇನೆ, ಅವನ್ನು ಉತ್ತರಿಸಿಕೊಂಡು ಬರಬೇಕು. ಬರ್ಕೊಳ್ಳಿ. ಪ್ರಶ್ನೆ, ಒಂದನೇ ಪ್ರಶ್ನೆ: ಅಂಗಾಂಶಗಳು ಎಂದರೇನು? ಅಂಗಾಂಶಗಳು ಎಂದರೇನು? ಎರಡನೇದು, ವರ್ಧನ ಅಂಗಾಂಶ. ವರ್ಧನ ಅಂಗಾಂಶದ ವಿಧಗಳಾದವು, ಅವುಗಳ ಕಾರ್ಯವೇನು? ಅವುಗಳ ಕಾರ್ಯವೇನು? ನಂತರ ಸಂಕೀರ್ಣ ಶಾಶ್ವತ ಅಂಗಾಂಶಗಳ ಸಂಕೀರ್ಣ ಶಾಶ್ವತ ಅಂಗಾಂಶಗಳ ಎರಡು ವಿಧಗಳು ಹಾಗೂ ಅವುಗಳ ಕಾರ್ಯಗಳನ್ನು ಪಟ್ಟಿ ಮಾಡಿ. ಇಷ್ಟು ಗೃಹ ಕಾರ್ಯದ ಪ್ರಶ್ನೆಗಳಿಗೆ ಉತ್ತರಿಸಿಕೊಳ್ಳುತ್ತೇನೆ. ಧನ್ಯವಾದ.